ನಟ ದರ್ಶನ್ ಮೊದಲ ಬಾರಿಗೆ ಅರೆಸ್ಟ್ ಆಗಿ ಇವತ್ತಿಗೆ 2 ವರ್ಷ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮೊದಲ ಬಾರಿಗೆ ಮೈಸೂರಲ್ಲಿ ಅರೆಸ್ಟ್ ಆಗ್ತಾರಲ್ಲ, ಮೈಸೂರಲ್ಲಿ ಜಿಮ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆ ಅರೆಸ್ಟ್ ಆಗಿ ಇವತ್ತಿಗೆ 2 ವರ್ಷಗಳಾಗ್ತವೆ. 2024ರ ಜೂನ್ 7ನೇ ತಾರೀಕು ಕೊಲೆ ಆಗುತ್ತೆ. ಜೂನ್ 12ನೇ ತಾರೀಕು ದರ್ಶನ್ ಬಂಧನ ಆಗಿದ್ದು. ಕೊಲೆಗೂ ದರ್ಶನ್ ಬಂಧನಕ್ಕೂ 5 ದಿನಗಳ ವ್ಯತ್ಯಾಸ ಆಯಿತು. ಅಷ್ಟರಲ್ಲಿ ಮಧ್ಯದಲ್ಲಿ ಕೆಲವರು ಬಂದು ಅಪ್ರೂವರ್ ಆಗಿಬಿಟ್ಟಿದ್ರು, ನಾವೇ ಕೊಲೆ ಮಾಡಿದ್ದು ಅಂತೇಳಿ. ಅದನ್ನೆಲ್ಲ ಪರಿಶೀಲಿಸಿ ಚೆಕ್ ಮಾಡಿಕೊಂಡು ದರ್ಶನ್ ಹೋಗಿ ಅರೆಸ್ಟ್ ಮಾಡುವ ವೇಳೆಗೆ 5 ದಿನ ಆಗಿತ್ತು. ಮೈಸೂರಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದರು. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಜೂನ್ 7ನೇ ತಾರೀಕು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಆಗಿದ್ದದ್ದು. RR ನಗರದ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದು ಹಲ್ಲೆ ಮಾಡಿ ಸಾಯಿಸಿದ್ರು ಅಂತ ದರ್ಶನ್ ಮತ್ತು ಸಹಚರರ ವಿರುದ್ಧವಾಗಿದ್ದಂಥ ಆರೋಪ. ಆರೋಪಿಗಳು ದರ್ಶನ್ ಹೆಸರು ಬಾಯಿಬಿಟ್ಟು ಅನ್ನೋ ಕಾರಣಕ್ಕೆ ದರ್ಶನ್ ಬಂಧನ ಆಗಿದ್ದು. ಜಾಮೀನು ಪಡ್ಕೊಂಡು ಹೊರಬಂದು ಮತ್ತೆ ಜೈಲು ಪಾಲಾಗಿರೋದು ದರ್ಶನ್. ಜೈಲಲ್ಲಿ ವಾರಕ್ಕೆ 3 ಪುಸ್ತಕ ಓದ್ತಾ ಇರೋದಂಥ ದರ್ಶನ್ ಈಗ ಜೈಲಲ್ಲಿದ್ದಾಗ ನಿಮಗೆ ಸಮಯ ಅಷ್ಟು ಸುಲಭಕ್ಕೆ ಹೋಗಲ್ಲ. ಆ ಗೋಡೆ ಈ ಗೋಡೆ ನೋಡು, ಕೂತ್ಕೋ, ಅದು ಊಟಕ್ಕೆ ಕರೆದಾಗ ಊಟ ಮಾಡ್ಕೋ, ಅದು ಬಿಟ್ಟರೆ ಇನ್ನೇನು ಕೆಲಸ ಇರಲ್ಲ. ಸೊ ವಾರಕ್ಕೆ 3 ಪುಸ್ತಕವನ್ನು ಓದ್ತಾ ಇರೋದಂತೆ ನಟ ದರ್ಶನ್. ಸಹ ಕೈದಿಗಳ ಜೊತೆಗೆ ಒಂದೇ ಬ್ಯಾರಕ್ನಲ್ಲಿರೋದು ದರ್ಶನ್. ಇಲ್ಲಿ ಕಾಲ ಕಳೆಯೋದಕ್ಕೆ ವಾರಕ್ಕೆ 3 ಬುಕ್ ಓದ್ತಾ ಇರೋದಂತೆ. ಆ ಕಡೆ ಬರವಣಿಗೆ ಮೊರೆ ಹೋಗಿರೋದು A1 ಪವಿತ್ರ ಗೌಡ.